ಎಲ್ರಿಗೂ ನಮಸ್ಕಾರ. ನಿಮಗೇನಾದರೂ ಈಗ 18 ವರ್ಷ ಆಗಿತ್ತು ಅಂತಂದ್ರೆ ಕಡ್ಡಾಯವಾಗಿ ವೋಟರ್ ಐ ಡಿ ಅಷ್ಟೇ ಮಾಡಿಸ್ಬೇಕಂತೇನಿಲ್ಲ, ಡ್ರೈವಿಂಗ್ ಲೈಸೆನ್ಸ್ ಅನ್ನು ಸಹ ಮಾಡಿಸ್ಬೇಕು. ಕಾರಣ ಏನಂತಂದ್ರೆ ನಾವುಗಳು 18 ವರ್ಷ ಆದ ತಕ್ಷಣ ಸರ್ಕಾರದ ಕಾನೂನಿನ ಚೌಕಟ್ಟಿನೊಳಗಡೆ ವಾಹನವನ್ನೇನಾದರೂ ಓಡಿಸ್ಬೇಕು ಅಂತಂದ್ರೆ ನಮ್ಮ ಹತ್ತಿರ ಕಡ್ಡಾಯವಾಗಿ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕಾಗ್ತದ. ಈ ಕಾರಣಕ್ಕೋಸ್ಕರ ನೀವು RTO ಕಚೇರಿಗೆ ಓಡಾಡುವಂತಹ ಅವಶ್ಯಕತೆ ಇಲ್ಲ. ಆನ್ಲೈನ್ ಮುಖಾಂತರ ಡ್ರೈವಿಂಗ್ ಲೈಸೆನ್ಸ್ಗಳನ್ನು ಸರಳವಾಗಿ ಮಾಡಬಹುದು. ಕೇವಲ ನಿಮ್ಮ ಆಧಾರ್ ಕಾರ್ಡ್ ಇದ್ರೆ ಸಾಕು, ನೀವು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪಡ್ಕೊಳ್ಬಹುದು. ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪಡ್ಕೋಬೇಕು ಅಂತಂದ್ರೆ ಏನೇನು ಮಾನದಂಡಗಳು ಇರ್ತಾವಂತಂದ್ರೆ, ನಮಗೆ 18 ವರ್ಷ ವಯಸ್ಸಾಗಿರಬೇಕು, ದೈಹಿಕವಾಗಿ ಸದೃಢವಾಗಿರಬೇಕು, ವಾಹನವನ್ನ ಚಲಾವಣೆ ಮಾಡಲು ನಮ್ಗೆ ಬರ್ತಿರ್ಬೇಕು. ಇಷ್ಟೆಲ್ಲ ಮಾನದಂಡಗಳು ನಮ್ಮಲ್ಲಿ ನಾವು ಎಲಿಜಿಬಲ್ ಅಂತ ಏನಾದರೂ ಇತ್ತು ಅಂತಂದ್ರೆ ನಾವು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಮಾಡ್ಕೋಬಹುದು. ಅದಕ್ಕಿಂತ ಮುಂಚೆ ನಮಗೆ ಲರ್ನಿಂಗ್ ಲೈಸೆನ್ಸ್ ಅಂತ ಹೇಳಿ ಕೊಡ್ತಾರ. ಮೊದಲಿಗೆ ನಾವು ಲರ್ನಿಂಗ್ ಲೈಸೆನ್ಸ್ ಅನ್ನ ಅಪ್ಲಿಕೇಶನ್ ಹಾಕಿ ಲರ್ನಿಂಗ್ ಲೈಸೆನ್ಸ್ ಅನ್ನ 30 ದಿನ ಮುಗಿದ ಮೇಲೆ RTOಗೆ ಡ್ರೈವಿಂಗ್ ಲೈಸೆನ್ಸ್ ಅಪ್ಲಿಕೇಶನ್ ಹಾಕಿ ನಾವು ಡ್ರೈವಿಂಗ್ ಟೆಸ್ಟ್ ಕೊಡಬೇಕಾಗ್ತದ. ಒಂದು ವ್ಯಕ್ತಿ ಡ್ರೈವಿಂಗ್ ಲೈಸೆನ್ಸ್ ನನ್ನ ಕೈಗೆ ಬರಬೇಕು ಅಂತಂದ್ರೆ ಕನಿಷ್ಠ 40 ದಿನ ಆದ್ರೂ ಇವತ್ತಿನ ಕಾಲಮಾನದೊಳಗಡೆ ಬೇಕಾಗ್ತದ. ಯಾಕಂದ್ರೆ 30 ಡೇಸ್ ವೇಟಿಂಗ್ ಪೀರಿಯಡ್ ಇರುವಂತದ್ದು ಲರ್ನಿಂಗ್ ಲೈಸೆನ್ಸ್ಗೆ. ಹೀಗಾಗಿ ನೀವು ಸರಳವಾಗಿ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಮಾಡಿಸ್ಬೇಕು ಅಂತಂದ್ರೆ ಕೇವಲ ಆಧಾರ್ ಕಾರ್ಡ್ ಕಳುಹಿಸಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಮಾಡಿಕೊಳ್ಳಬಹುದು. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದ.